ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಕೆಲವಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇಲ್ಲಾಂದರೆ ಕೆಲವಷ್ಟು ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಾ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾದರು, ಇಲ್ಲ ಅಂದರೆ ಅವರಿಬ್ಬರು ಡಿವರ್ಸ್ ಕತೆ ಏನಾಗಿದೆ, ಇವರು ಒಂದಾದರು ಅಂತ ಹೇಳ್ತಿದ್ದಾರಲ್ಲ ಏನಪ್ಪ ಅಂತ ಒಂದಿಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತೀರಾ. ಅದರಿಂದಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡೋಕ್ಕೆ ನಾನಿಲ್ಲಿ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ, ಆವಾಗ ನಿಮಗೆ ಪೂರ್ತಿ ಡೀಟೇಲ್ ಆಗಿ ವಿಷಯ ತಿಳಿಯುತ್ತೆ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾರೆಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾಗಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಇದ್ರ ಬಗ್ಗೆ, ಇವರ ಡಿವರ್ಸ್ ಬಗ್ಗೆ, ಇಲ್ಲ ಇವರ ಮದುವೆ ಜೀವನದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೋ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ವಿಡಿಯೋನ ಶೇರ್ ಮಾಡಿ ಬೇರೆಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಅಂದರೆ ಒಂದು ಟೈಮಲ್ಲಿ ಸ್ಯಾಂಡಲ್ವುಡ್ನ ಬ್ಯೂಟಿಫುಲ್ ಕಪಲ್ ಅಂತಲೇ ಕರೆಸಿಕೊಂಡವರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಆದರೆ ಈ ಮೈಸೂರು ಹುಡುಗಿ ಕರಾವಳಿಯ ಹುಡುಗ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿ ಡಿವೋರ್ಸ್ ಪಡೆದಿದ್ದಾರೆ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಭಾರ ಅಂತ ದೂರಾಗಿದ್ದರೂ ಇದೀಗ ಚಂದನ್ ಮತ್ತು ನಿವೇದಿತಾ ಮತ್ತೆ ಒಂದಾಗಿದ್ದಾರೆ. ಅರೆ, ಡೈವರ್ಸ್ ಕೊಟ್ಟ ಮೇಲೆ ಇದೇನಿದು ಹೊಸ ಕತೆ, ಹಾಗೆ ಹೊಸ ಕತೆಗೆ ಒಂದು ಟ್ವಿಸ್ಟ್ ಅಂತ ನೀವು ಕೇಳೋದಾದರೆ ಇಲ್ಲಿದೆ ನೋಡಿ. ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ನೀವೊಮ್ಮೆ ಕೇಳಲೇಬೇಕು. ಏನಪ್ಪ ಅಂದರೆ, ಸ್ಯಾಂಡಲ್ವುಡ್ನ ಬೆಸ್ಟ್ ಕಪಲ್ ಅಂದರೆ ನಿವೇದಿತಾ ಚಂದನ್ ಅಂತಲೇ ಕರೆಸಿಕೊಂಡಿದ್ರು. ಈ ಜೋಡಿಯನ್ನು ನೋಡಿ ನಾವು ಹೀಗೆ ಇರಬೇಕಪ್ಪ ಅಂತ ಅಂದುಕೊಂಡವರು ಎಷ್ಟೋ ಜನ. ಪ್ರೀತಿ ಮದುವೆ ಆಗಿ ಈ ಜೋಡಿ ತನ್ನ ದಾಂಪತ್ಯಕ್ಕೆ ಬ್ರೇಕ್ ಆಗ್ತಾ ಇದ್ದೀವಿ ಅಂತ ಹೇಳಿದಾಗ ಇಬ್ಬರ ಫಾಲೋವರ್ಸ್ಗಳು ಕೂಡ ಇಲ್ಲಿ ಟೆನ್ಷನ್ ಆಗಿದ್ರು. ಇಬ್ಬರು ಬೇರಾದ ಮೇಲೆ ಸಂಕಟ ಪಟ್ಟಿದ್ರು. ಈ ಕ್ಯೂಟ್ ಪೇರ್ ಮೇಲೆ ಯಾರ ಕಣ್ಣು ಬಿತ್ತಪ್ಪ ಅಂತ ಒಂದಿಡೀ ಶಾಪ ಹಾಕಿದ್ರು ಅಂತಲೇ ಹೇಳ್ಬೋದು. ಪ್ಲೀಸ್ ನೀವಿಬ್ಬರು ಬೇರೆ ಆಗಬೇಡಿ ಅಂತಲೂ ಕೂಡ ಅಭಿಮಾನಿಗಳು ಮನವಿ ಮಾಡಿದರು. ಆದರೆ ಇದು ಯಾವುದನ್ನು ಲೆಕ್ಕಿಸದ ನಿವಿ ಚಂದು ಡಿವೋರ್ಸ್ ಪಡೆದಿದ್ದರು. ಇಬ್ಬರ ಸಂಸಾರ ಕಿತ್ತುಕೊಂಡು ಹೋದ ಮೇಲೂ ಚಂದನ್ ಮತ್ತು ನಿವೇದಿತಾ ತಮ್ಮದೇ ಆದ ಲೈಫ್ ಲೀಡ್ ಮಾಡ್ತಾ ಇದ್ರು. ಹೀಗಿದ್ದರೂ ಈ ಪೇಪರ್ನ ಒಂದು ಮುದ್ದಾದ ಫೋಟೋ ಈಗ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಫುಲ್ ಶಾಕ್ ಆಗ್ತಿದ್ದೀರಾ ಅನಿಸುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕೈಯಲ್ಲಿ ರೋಸ್ ಹಿಡಿದು ನಿವಿ ಮತ್ತು ಚಂದನ್ ಶೆಟ್ಟಿ ಅವರು ನಿವೇದಿತೆಗೆ ಪ್ರಪೋಸ್ ಮಾಡ್ತಾ ಇರೋ ಪೋಸ್ಟ್ ಈಗ ವೈರಲ್ ಆಗಿದೆ. ಈ ಫೋಟೋ ನೋಡಿದವರು, ಅರೆ ಮತ್ತೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾದ್ರ, ಕಿತ್ತು ಹೋದ ಇವರ ದಾಂಪತ್ಯ ಜೀವನ ಮತ್ತೆ ಸರಿ ಆಯ್ತಾ ಅಂತ ಮಾತಾಡ್ತಿದ್ದಾರೆ. ಆದರೆ ಇದು ರಿಯಲ್ ಅಲ್ಲ, ರೀಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಸಲಿ ಮ್ಯಾಟರ್ ಬೇರೆನೇ ಇದೆ. ಮುದ್ದು ರಾಕ್ಷಸಿ ಈಗಂತ ಚಂದನ್ ಶೆಟ್ಟಿ ನಿವೇದಿತಾ ಅವರು ಪ್ರೀತಿಸುವ ಟೈಮ್ನಲ್ಲಿ ಹೇಳಿದ್ರೇನೋ, ಈಗ ಇದೇ ಮುದ್ದು ರಾಕ್ಷಸಿ ಹೆಸರಿನಲ್ಲಿ ಒಂದು ಸಿನಿಮಾ ಬರುತ್ತಿದೆ. ಈ ಸಿನಿಮಾದಲ್ಲಿ ಚಂದನ್ ಮತ್ತು ನಿವೇದಿತಾ ಒಟ್ಟಿಗೆ ನಟಿಸಿದ್ದಾರೆ. ಆದರೆ ಈ ಸಿನಿಮಾ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಬೇರೆ ಆಗೋ ಮುಂಚೆಯೇ ಸೆಟ್ಟೇರಿತ್ತು ಎಂದೇ ಹೇಳಬಹುದು. ಶೂಟಿಂಗ್ ಕೂಡ ಮುಗಿದಿತ್ತು. ಕಳೆದ ವರ್ಷ ಇಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಈ ಹಾಡಿನ ಚಿತ್ರೀಕರಣ ಮಾಡಲಾಗಿತ್ತು. ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದರು. ಈಗ ಮುದ್ದು ರಾಕ್ಷಸಿ ಅಂತ ಚಂದನ್ ನಿವೇದಿತಾ ಹಿಂದೆ ರೋಸ್ ಹಿಡಿದು ಕೂತಿದ್ದಾರೆ. ಈ ಮೂಲಕವೇ ಮತ್ತೆ ನಿವಿ ಮತ್ತು ಚಂದನ್ ಟ್ರೆಂಡ್ ಆಗುತ್ತಿದ್ದಾರೆ ಎಂದೇ ಹೇಳಬಹುದು. ಇದು ಅಸಲಿ ವಿಷಯ ಎಂದೇ ಹೇಳ್ಬೋದು. ಆದರೆ ಅಭಿಮಾನಿಗಳು ಚಂದನ್ ಮತ್ತು ನಿವೇದಿತಾ ಗೌಡ ಒಂದಾಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಹಾಗೆ ನಿವೇದಿತಾ ಗೌಡ ಅವರ ಪೋಸ್ಟರ್ಗಳಲ್ಲೂ ಕೂಡ ಚಂದನ್ ಮತ್ತು ನಿವೇದಿತಾ ಗೌಡ ಒಂದಾಗಬೇಕು ಅಂತ, ಹಾಗೆ ಚಂದನ್ ಶೆಟ್ಟಿ ಅವರ ಪೋಸ್ಟ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಕಮೆಂಟ್ಗಳನ್ನು ನೀವು ನೋಡ್ಬೋದಾಗಿರುತ್ತೆ. ಚಂದನ್ ಮತ್ತು ನಿವೇದಿತಾ ಗೌಡ ಒಂದಾಗಬೇಕು ಅಂತ ಎಷ್ಟೋ ಜನ ಕಮೆಂಟ್ಗಳನ್ನು ಕೂಡ ಮಾಡಿರ್ತಾರೆ. ಇದು ನಿಜವಾದ ಕಾರಣ ಆಗಿದ್ದು, ಇವತ್ತಿನ ವಿಡಿಯೋದ ವಿಷಯ ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.